ಆಗಿದೆ, ಅದಕ್ಕೆ ಲಾಸ್ಟ್ ಟೈಮ್ ಕೂಡ ನಾವು ಇಲ್ಲೇ ಬಂದಿದ್ದು. ದರ್ಶನ ಮಾಡ್ಕೊಂಡು ಬಂದ್ವಿ. ಇದು ಅಜ್ಜನ್ ಪ್ರಸಾದ. ಎವ್ರಿ ಟೈಮ್ ಈ ರೋಡಿಗೆ ಬಂದಾಗ ನಾನು ಆ ಮನೆ ನೋಡ್ತೀನಿ, ಸಕ್ಕತ್ತಾಗಿದೆ ಅಲ್ವಾ ಅಂತ. ಐ ಮೀನ್ ಲೊಕೇಶನ್. ಎಲ್ಲಿ ನಿಲ್ಸಿರೋದು ಪಾಪ ನಾವು? ಇಲ್ಲಿ ಅಬ್ಬಿಕೊಲ್ಲಿ ಫಾಲ್ಸ್. ಫಸ್ಟ್ ಟೈಮ್ ನೋಡ್ತಾ ಇರೋದ ನೀರು ಬಂದಿರೋದು? ಅಬ್ಬಿಕೊಲ್ಲಿ ಫಾಲ್ಸ್ ಹತ್ರ ಬಂದಿದ್ದೀವಿ. ವೇಟ್ ಲೆಟ್ ಮಿ ಶೋ ಯು. ವಾಟರ್ ಫೋರ್ಸ್ ಸೀರಿಯಸ್ಲಿ ಜಾಸ್ತಿ ಆಗಿದೆ. ನಾನು ಲಾಸ್ಟ್ ಟೈಮ್ ನೋಡಿದ್ರೆ ವಾಟರೇ ಇರಲಿಲ್ಲ ಅಲ್ವಾ ಬಾಬಾ? ಆನ್ ದ ವೇ ಹೋಗ್ತಾ ಇಲ್ಲೇ ಹಿಂಗೆ ಕಾರ್ ಸ್ಟಾಪ್ ಕೊಟ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಮೇ ಬಿ ರಬ್ಬರ್ ಟ್ರೀ ಅನ್ಸುತ್ತೆ, ಇದು ಕವರ್ ಕಟ್ಟಿರೋದಲ್ಲ, ರಬ್ಬರ್ ಪ್ಲಾಂಟೇಶನ್. ನಾವು ಮಡಿಕೇರಿ ಮುಂದೆಯಿಂದ ದಕ್ಷಿಣ ಕನ್ನಡ ಸುಳ್ಯ ತಾಲೂಕಲ್ವಾ, ತಾಲೂಕಿಗೆ ಬಂದಿದ್ದೀವಿ. ಫುಲ್ ಜೋರ್ ಮಳೆ. ಎಷ್ಟು ಜೋರ್ ಮಳೆ ಅಂದರೆ ಫುಲ್ ಮಳೆ. 360 ಆ್ಯಂಗಲ್ ಅಲ್ಲಿ ತೋರಿಸ್ತಾ ಇರೋದು. ಫುಲ್ ಜೋರ್ ಮಳೆ ಬರ್ತಾ ಇದೆ. ಚೆನ್ನಾಗಿದೆ ವೆದರ್, ಬಟ್ ಬ್ರೇಕ್ಫಾಸ್ಟ್ ತಿಂದಿಲ್ಲ. ಸಿ ನೋಡಿ, ಫುಲ್ ಮಳೆ ಇಲ್ಲಿ ಸುಳ್ಯ ತಾಲೂಕಲ್ಲಿ. ಆದ್ರೂ ಚೆನ್ನಾಗಿದೆ. ಓ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಅದಕ್ಕೆ. ಹೌದು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಇದು ಮ್ಯಾಂಗ್ಳೂರ್ ಹೈವೇ. ನಾವೊಂದು 6 months ಬ್ಯಾಕ್ ಬಂದಾಗ ಆಕ್ಚುಲಿ ಹಿಂಗೆ ಫ್ಲೈಓವರ್ ಇರಲಿಲ್ಲ, ಕೆಳಗಡೆ ಇಂದ ಹೋಗ್ಬೇಕಿತ್ತು. ಆಗ ರೆಡಿ ಮಾಡ್ತಿದ್ರು. ಫುಲ್ಲು ಹಾಳಾಗಿತ್ತು ರೋಡೆಲ್ಲ, ಅಂದರೆ ರೆಡಿ ಮಾಡ್ತಾ ಇದ್ರಲ್ಲ, ಅದಕ್ಕೆ. ಇಟ್ಸ್ ಗುಡ್ ಆ್ಯಕ್ಚುಲಿ, ಬೇಗ ಆಗಿದೆ ಅಂತ ಅಲ್ವಾ. ಒಂದು 6 months ಬಿಫೋರ್ ಬಂದಿದೆ ಅಷ್ಟೇ, ಡಿಸೆಂಬರಲ್ಲಿ. ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಗುಡ್. ಇಲ್ಲಾಂದರೆ ನಿಜ ಅವಾಗ ಚಿಕ್ಕ ನಮ್ಮ ಕಾರ್ ಥರ ಎಲ್ಲ ಹೋಗೋಕ್ಕೆ ಫುಲ್ ಕಷ್ಟ ಆಗ್ತಿತ್ತು. ಏನೋ ಹೊಸದಾಗಿ ಬೋರ್ಡ್ ಹಾಕಿದ್ದಾರೆ, ತುಂಬೆನಾ ಗೊತ್ತಾಗ್ತಿಲ್ಲ, ಏನಿರ್ಬೋದು, ತುಂಬೆ ಅವ್ರ ತಂಬೆ, ಐ ಡೋಂಟ್ ನೋ. ಬಟ್ ಚೆನ್ನಾಗಿದೆ. ಮೇ ಬಿ ಅವ್ರ ಎಸ್ಟೇಟ್ ನೇಮ್ ಇರ್ಬೋದಲ್ವಾ. ನಾವೀಗ ಕುತ್ತಾರ್ ಕಡೆ ಅಲ್ವಾ, ಅಲ್ಲಿ ಮಂಗಳೂರು ಸಿಗ್ನಲ್ ಅಲ್ಲಿ ಲೆಫ್ಟ್ ತಗೊಂಡು, ನಮಗೂ ಗೊತ್ತಿಲ್ಲ, ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ಹಂಗೆ ಒಂದು 9 kilometer ಏನೋ ತೋರಿಸ್ತು ಅಲ್ಲಿ ಮಂಗಳೂರು ಜಂಕ್ಷನ್ ಇಂದ. ನೋಡ್ಬೇಕೀಗ. ಇಲ್ಲೇ ಎಲ್ಲ ಏನದು ಪೂಜೆ ಸಾಮಾನಲ್ವಾ ಮಾರ್ತಿರ್ತಾರೆ. ಬಟ್ ಟೆಂಪಲ್ ಹತ್ರನೂ ಮಾರ್ತಿರ್ತಾರೆ. ನಾವು ಅಲ್ಲೇ ಹೋಗಿ ತಗೊಳ್ಳೋಣ ಅಂತ. ಬಟ್ ಇಲ್ಲಿ ಟೆಂಪಲ್ ಹತ್ರ ಬಂದಿದ್ದೆ ರೋಡಲ್ಲೇ ಎಲ್ಲ ಸಿಗುತ್ತೆ, ಏನು ವರಿ ಮಾಡಬೇಕಾಗಿಲ್ಲ. ಇಲ್ಲೊಬ್ರು ಮಾರ್ತಾ ಇದ್ದಾರೆ. ಅಲ್ಲಿ ಏನು ರೆಡ್ ವಾಲ್ ಕಾಣ್ತಿದ್ಯೋ ಅದೇನೆ. ಬಟ್ ಒಳಗಡೆ ಸ್ಟ್ರಿಕ್ಟ್ಲಿ ಯಾವುದೇ ಫೋನ್ ಕ್ಯಾಮ್ರಾ ಏನು ಯೂಸ್ ಮಾಡೋಂಗಿಲ್ಲ. ಸೊ ನಾನು ಒಳಗಡೆ ಏನೂ ತೋರ್ಸೋಕ್ಕಾಗಲ್ಲ, ಬಟ್ ಔಟ್ಸೈಡಿಂದ ತೋರಿಸ್ತೀನಿ. ಲಾಸ್ಟ್ ಟೈಮ್ ಕೂಡ ನಾವು ಇಲ್ಲೇ ಬಂದಿದ್ದು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಕ್ಯೂ ಇದೆ. ಬಾವಿಯೊಳಗೆ ನೀರಿದೆಯಾ? ಇದೆ. ಚಲೋ, ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ, ಇಲ್ಲೇ ಲಾಸ್ಟು. ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ದರ್ಶನ ಮಾಡ್ಕೊಂಡು ಬಂದ್ವಿ. ಇದು ಅಜ್ಜನ್ ಪ್ರಸಾದ. ಹೂವು ಮತ್ತು ಚಕ್ಲಿ ಎಲ್ಲ ಕೊಟ್ಟರು. ಹೂವು ಒಳಗಡೆ ಇದೆ, ಹಾಕು ವಾಪಸ್. ಅಲ್ಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ. ವಿಡಿಯೋ ಮಾಡೋಕ್ಕೆ ಯಾರೂ ಟ್ರೈ ಕೂಡ ಮಾಡಲೂಬಾರ್ದು. ಮತ್ತು ತುಂಬ ಏನೇನೋ ಬೇರೆ ರೂಲ್ಸು ಇತ್ತಲ್ವ. 6 o'clock ಮೇಲೆ ಲೇಡೀಸ್ ಹೋಗೋವಾಗಿಲ್ಲ, ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ ಕೂಡ ಇಷ್ಟು ಮಂತ್ಸ್ ಆದಮೇಲೆ ಅಂತ ಬರೋವಾಗಿಲ್ಲ. ತುಂಬ ರೂಲ್ಸ್ ಇದೆ. ಬಟ್ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದರೆ. ಫೈನಲಿ ಬ್ರೇಕ್ಫಾಸ್ಟ್ಗೆ ಒಂದು ಕಡೆ ಸ್ಟಾಪ್ ಕೊಟ್ವಿ. ಏನು ಶ್ರೀ ರತ್ನಂ ವೆಜ್ ರೆಸ್ಟೋರೆಂಟ್ ಅಂತ. ಏನಂದರೆ ತೊಕ್ಕುಟು ಜಂಕ್ಷನ್ ಅಂತೆ.
ಇನ್ನು ಬ್ಯಾಂಗ್ಳೂರಿಂದ ಒಂದು ಸ್ವಲ್ಪ ದೂರ. ಹೊಟ್ಟೆ ಹಸಿತಿದೆ, ಬೇಗ ಬಾ. ಇವ್ರ ಆಂಬಿಯನ್ಸ್ ಚೆನ್ನಾಗಿದೆ ಅಲ್ವಾ? ಅಫ್ಕೋರ್ಸ್ ಫಸ್ಟ್ ಟೈಮ್. ಇದು ಬಾಳೆ ಎಲೆ ಥರ, ಬಟ್ ಬಾಳೆ ಎಲೆ ಅಲ್ಲ. ಓ ಮೆನು ಕಾರ್ಡ್ ಅಲ್ಲ, ಸುಮ್ಮನೆ. ಫೈನಲಿ ಬಂತು ನನ್ನ ತಿಂಡಿ. ನಾನು ಪಲಾವ್ ತಗೊಂಡಿದ್ದೀನಿ. ಆ್ಯಂಡ್ ನೀವೇನು ತಗೊಂಡಿರೋದು? ಆನಿಯನ್ ಉತ್ತಪ್ಪಂ. ಏನು ಮಂಗಳೂರಿಗೆ ಬಂದುಬಿಟ್ಟು ಫಿಶ್ ತಿಂತಾ ಇಲ್ಲ, ನಾನ್ ವೆಜ್ ತಿಂತಾ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ಮತ್ತೆ ಟೆಂಪಲ್ ರನ್ ಇದೆ, ಮತ್ತೆ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆಲ್ಲ ಹೋಗಬೇಕು. ಅದಕ್ಕೆ ವೆಜ್ಜೇ ತಿಂತಾ ಇದ್ದೀವಿ. ಹೊಟ್ಟೆ ಹಸಿತಾ ಇದೆ, ಬೇಗ ಬೇಗ ಬ್ಯಾಟಿಂಗ್ ಮತ್ತೆ ಶುರು ಮಾಡ್ತೀನಿ.